ಪರಶುರಾಮಪುರ ತಾಲೂಕು ಆಗದಿದ್ದರೆ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ. ಶಾಸಕ ಟಿ ರಘುಮೂರ್ತಿ ಘೋಷಣೆ. ಚಳ್ಳಕೆರೆ ತಾಲೂಕು ಆಡಳಿತ ವತಿಯಿಂದ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶನಿವಾರ ರಾಜವೀರ ಕೆಂಪೇಗೌಡರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಟಿ ರಘುಮೂರ್ತಿ ಅವರು ರಾಜವೀರ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ಬೆಂಗಳೂರಿನ ಸಂಸ್ಥಾಪಕರಾದ ರಾಜವೀರ ಕೆಂಪೇಗೌಡರು ಎಲ್ಲ ಸಮುದಾಯಗಳ ಹಿತದೃಷ್ಟಿಯಿಂದ ಬೆಂಗಳೂರು ನಗರವನ್ನ ನಿರ್ಮಿಸಿದ್ದಾರೆ. ಅಂದಿನ ಕಾಲದಲ್ಲೇ 350ಕ್ಕೂ ಹೆಚ್ಚು ಕೆರೆಗಳನ್ನು ನಿರ್ಮಿಸಿ ರೈತರು ಹಾಗೂ ಜನಸಾಮಾನ್ಯರ ಅಭಿವೃದ್ಧಿಗೆ ಮಹತ್ತರ ಕೊಡುಗೆ ನೀಡಿದ್ದಾರೆ. ಇಂತಹ ಮಹನೀಯರ ಆದರ್ಶಗಳನ್ನು ಇಂದಿನ ಯುವ ಪೀಳಿಗೆ ಅಳವಡಿಸಿಕೊಳ್ಳಬೇಕು ಎಂದು ಅವರು ತಿಳಿಸಿದರು. ಈ ವೇಳೆ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳನ್ನು ಉಲ್ಲೇಖಿಸಿದ ಶಾಸಕ ಟಿ ರಘುಮೂರ್ತಿ, ಮುಂದಿನ ದಿನಗಳಲ್ಲಿ ಪರಶುರಾಮಪುರ ತಾಲೂಕು ಆಗದಿದ್ದರೆ ನಾನು ಮುಂದಿನ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಎಂದು ಮಹತ್ವದ ಘೋಷಣೆ ಮಾಡಿದರು. ನಮ್ಮ ಇಡೀ ಭಾರತ ದೇಶದಲ್ಲಿ ಮೊದಲನೇದಾಗಿ ಏನು ರಾಜ್ಯದಲ್ಲಿ ಒಂದು ನಗರ ಯಾವ ರೀತಿಯಾಗಿ ಇರಬೇಕು ಅಂತ ಹೇಳಿ ಇಡೀ ಭಾರತದಲ್ಲಿ ಪ್ರಸಿದ್ಧವಾಗಿರುವ ಜೊತೆಗೆ ಪ್ರಪಂಚದ ಬೇರೆ ಬೇರೆ ದೇಶದವರು ಕೂಡ ಬೆಂಗಳೂರು ಅಂದರೆ ಭಾರತ ದೇಶದಲ್ಲಿ ಬೆಂಗಳೂರನ್ನೇ ಕೂರಿಸಂತ ಕೆಲಸ ನಮ್ಮ ನಾಡಪ್ರಭು ಕೆಂಪೇಗೌಡರು ಮಾಡಿದರೆ ಅತಿಶಕ್ತಿ ಅಲ್ಲ. ಯಾಕಂದರೆ ಅವರ ಎಲ್ಲ ಯೋಜನೆಗಳು ಬಹಳಷ್ಟು ಜನ ರಾಜರು ಬಹಳಷ್ಟು ಜನ ಹೋಗಿದ್ದಾರೆ. ಆದರೆ ಅದರಲ್ಲಿ ಕೆಲವರೇ ಮಾತ್ರ ನಾವು ಅವರ ಕೆಲಸದಿಂದ ನಾವು ಅವನ್ನ ಕೂರಿಸಂಥದ್ದು ನೆಲೆಸಿದ್ದೀವಿ. ಏನು ಬೆಂಗಳೂರು ಬಹುಶಃ ಈ ಭೂಮಿ ಏನು ಎಲ್ಲಿವರೆಗೆ ಇರ್ತದೆ, ಈ ಕಲಿಗಾಂತಿ ನಾವು ಭಾವಿಸಿದ್ದೀವಿ, ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೂ ಬೆಂಗಳೂರು ಇರ್ತದೆ. ಆ ಬೆಂಗಳೂರು ಎಲ್ಲಿವರೆಗೆ ಇರ್ತದೆ ಅವಾಗ ಕೆಂಪೇಗೌಡರ ಥರ ಜೀವಂತವಾಗಿರ್ತಾರೆ. ಯಾಕಂದರೆ ಅವರು ಮಾಡಿದ ಸಾಧನೆ. ಹಾಗಾಗಿ ಅವರು ಯಾವಾಗ ಬಹಳಷ್ಟು ಯೋಜನಾಬದ್ಧವಾಗಿ ಯಾವ ರೀತಿಯಾಗಿ ಒಂದು ನಗರವನ್ನು ಸೃಷ್ಟಿ ಮಾಡಬೇಕು, ಯಾವ ರೀತಿಯಾಗಿ ಜನಸಾಮಾನ್ಯ ಉಪಯೋಗ ಕೆಲಸ ಮಾಡಬೇಕು, ಕೆರೆ ಕಟ್ಟೆಗಳಿರ್ಬೋದು, ಪ್ರದೇಶಗಳಿರ್ಬೋದು, ಜನಸಾಮಾನ್ಯರಿಗೆ ಯಾವಾಗ ಜನ ಯಾವಾಗ ಹೆಸರು ಮಾಡ್ತಾರೆ ಆ ಪ್ರದೇಶಗಳ ಹೆಸರನ್ನು ಇಟ್ಟು ಅವರಿಗೆ ಉಪಯೋಗ ಮಾಡುವಂಥ ಕೆಲಸಗಳಿರ್ಬೋದು, ಅವರ ಎಲ್ಲ ಸಾಧನೆಗಳಲ್ಲಿ ನಾವು ಅವನ್ನ ನೋಡಬೇಕು. ಅಂತ ಕೆಂಪೇಗೌಡರ ಜಯಂತಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು 46 ಜಯಂತಿಗಳನ್ನು ಸರ್ಕಾರದ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಪಕ್ಷಗಳ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಆ ಯೋಜನೆ ಒಂದು 15 ವರ್ಷಗಳಿಂದ 13 ವರ್ಷಗಳಿಂದ ನಮ್ಮ ಮೊದಲು ಎಲ್ಲ ಕೆಲವೇ ಕೆಲವು ಜಯಂತಿಗಳಿಗೆ ಸೀಮಿತ ಆಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಆದ ದಿನಾಂಕವನ್ನು ಅವರ ವಿಶೇಷವಾದ ದಿನಾಂಕದಂದು ಅವರ ಜಯಂತಿಗಳನ್ನು ಮಾಡೋದ್ರ ಮುಖಾಂತರ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವರು ಕೂಡ ಹೆಮ್ಮೆ ಪಡುವಂಥ ವಿಷಯವಿಲ್ಲ. ಯಾಕಂದರೆ ಯಾವುದೇ ಒಂದು ಜನಾಂಗದಲ್ಲಿ ಒಂದು ಸಾಂಸ್ಕೃತಿಕ ನೋಡಿದಾಗ ಅವ್ರ ಇತಿಹಾಸವನ್ನು ನೋಡಿದಾಗ ನಾವು ಇಂಥ ಇದರಲ್ಲಿ ಹುಟ್ಟಿದ್ದೀವಿ. ಯಾಕಂದರೆ ನಾವೆಲ್ಲರೂ ನಮ್ಮ ತಂದೆ ತಾಯಿ, ನಮ್ಮ ತಾತ, ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ನಮ್ಮನ್ನು ನಾವು ಗುರುಸ್ಬೇಕಂದ್ರೆ ಇಂಥ ಒಬ್ಬ ಮಹನೀಯರನ್ನ ಜೊತೆಯಲ್ಲಿ ಆ ಒಂದು ಇತಿಹಾಸವನ್ನು ನೋಡಿದಾಗ ನಮ್ಗೆಲ್ಲರಿಗೂ ಕೂಡ ಅರಿವಾಗುತ್ತೆ. ಹಾಗಾಗಿ ಇಂಥ ಜಯಂತಿ ವಹಿಸ್ಕೊಂಡಿರ್ತಾರೆ. ಅವರ ಪೂರ್ವದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯವರು ಸಹ 3 ವರ್ಷಗಳ ಕಾಲ ಸತತವಾಗಿ ನಮ್ಮ ಶಾಸಕರಿಗೆ ಬೆಂಬಲವಾಗಿ ನಿಂತು ಅವರಿಗೆಲ್ಲ ರೀತಿಯ ಆದಂತ ಅಭಿವೃದ್ಧಿ ಕೆಲಸಗಳು ತಿರುಗಿ 23ರಿಂದ ಈಗ ತಾಲೂಕಲ್ಲಿ ಹೆಚ್ಚಿನ ರೀತಿಯಲ್ಲಿ ಅನುದಾನವನ್ನು ತರಲಿಕ್ಕೆ ಸಾಧ್ಯ ಆಯಿತು. ಇಷ್ಟೆಲ್ಲ ಕಾರ್ಯಗಳು ಆಗಕ್ಕೆ ಕಾರಣ ಯಾರಾದರೂ ಇದ್ರೆ ನಮ್ಮ ರಘುಮೂರ್ತಿ ಅವರು ಮತ್ತು ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅಂತೇಳಿ ನಾನು ಕೆಲಸ ಕಾರ್ಯಗಳನ್ನು ಮಾಡಬೇಕಂತೇಳಿ ನಮ್ಮ 23ರ ಅತ್ಯುನ್ನತ ಮಾದರಿಯ ಯೋಜನಾಬದ್ಧ ಶೈಲಿ ನಗರವಾಗಿ ವಿಸ್ತರಣೆ ಮಾಡಿದ ಬೆಂಗಳೂರು ನಗರ ಸಂಸ್ಥಾಪಕ ಕೆಂಪೇಗೌಡರು ನಾಡು ಮತ್ತು ಜನರ ಹಿತರಕ್ಷಣೆಗಾಗಿ ಕೋಟೆ ಮತ್ತು ಗುಡಿಗೋಪುರಗಳ ನಿರ್ಮಾಣದ ಜೊತೆಗೆ ನಗರ ಹಾಗೂ ಕೃಷಿ ನೀರಿನ ಸಂಪನ್ಮೂಲ ವ್ಯವಸ್ಥೆ ಹಾಗೂ ವಾಣಿಜ್ಯ ನಗರವಾಗಿ ಅಭಿವೃದ್ಧಿ ಮಾಡುತ್ತಾ ರಕ್ಷಣೆ ಮತ್ತು ಆಡಳಿತ ವ್ಯವಸ್ಥೆಯಿಂದ ಇಡೀ ನಾಡು ಶಾಂತಿ ಮತ್ತು ಸುಭಿಕ್ಷವಾಗಿರುವಂತೆ ಆಳ್ವಿಕೆ ಮಾಡಿದ ಜನಹಿತ ಕಾರ್ಯಗಳಿಂದ ಲೋಕಪ್ರಸಿದ್ಧಿಯಾದ ಮಾನವತಾವಾದಿ ಕೆಂಪೇಗೌಡ ನಾಡಪ್ರಭುಗಳು ಅಜರಾಮರಾಗಿದ್ದಾರೆ. ಕೆಂಪೇಗೌಡರ ಆತ್ಮಸ್ಥೈರ್ಯ, ಪರಿಶ್ರಮ ಬದ್ಧತೆ, ನೈತಿಕತೆ, ಸ್ವಾಭಿಮಾನ, ಜನಹಿತ ಇಚ್ಛಾಶಕ್ತಿ,
ಅನುಪಮ ವ್ಯಕ್ತಿತ್ವ, ನಾಯಕರ ಒಳನೋಟಗಳು ಈಗಿನ ಜನಪ್ರತಿನಿಧಿಗಳಿಗೆ ಮತ್ತು ಆಡಳಿತಗಾರರಿಗೆ ಪ್ರೇರಕ ಶಕ್ತಿಯಾಗಿ ಮಾದರಿಯಾಗಬೇಕಾಗಿದೆ. ವರ್ತಮಾನ ಬದುಕಿನ ಒಳಿತಿಗಾಗಿ ಮತ್ತು ಭವಿಷ್ಯತ್ತಿನ ಸುಭದ್ರತೆಗಾಗಿ ಚರಿತ್ರೆಯೊಂದಿಗೆ ನಾವೆಲ್ಲರೂ ಮುಖಾಮುಖಿಯಾಗಬೇಕಾಗಿದೆ. ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಗದಿಗೆ ತಿಪ್ಪೇಸ್ವಾಮಿ, ಸಾಹಿತಿ ಡಾಕ್ಟರ್ ಶಿವಲಿಂಗಪ್ಪ, ರಮೇಶ್ ಗೌಡ, ಸುರೇಶ್, ಚನ್ನಕೇಶವ, ಕೆ ವೀರಭದ್ರಯ್ಯ, ವೆಂಕಟರಾಮಯ್ಯ, ಶಿವಣ್ಣ, ಆನಂದಪ್ಪ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದರು.